ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ನಾವು ಇತಿಹಾಸ ವಿಷಯದ ಮೊದಲನೇ ಲೆಸನ್ ಆದಂತಹ ಪೀಠಿಕೆ ಅನ್ನುವ ಲೆಸನ್ನ ಎರಡನೇ ಭಾಗವನ್ನು ನೋಡಿದ್ವಿ. ಅಂದರೆ ಅದರಲ್ಲಿ ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇನ್ನು ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡೋಣ, ಮೂರನೆಯ ಭಾಗದಲ್ಲಿ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಈ ದಿನ ಚರ್ಚೆ ಮಾಡುವಂಥದ್ದು ಇಂಟ್ರಡಕ್ಷನ್ ಟು ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕದ ಇತಿಹಾಸದ ಪೀಠಿಕೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಆಧಾರಗಳಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಮಟ್ಟಿನ ಅಧ್ಯಯನವನ್ನು ಇವತ್ತು ಮಾಡೋಣ. ಮೊದಲಿಗೆ ನಾವು ಅಧ್ಯಯನ ಮಾಡುವಂಥದ್ದು ಇಂಟ್ರಡಕ್ಷನ್ ಟು ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕದ ಇತಿಹಾಸಕ್ಕೆ ಪೀಠಿಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲಿಗೆ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಕರ್ನಾಟಕದ ಸುತ್ತಮುತ್ತಲು ಏನಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಕರ್ನಾಟಕ ಯಾವ ಪ್ರದೇಶದಲ್ಲಿದೆ, ಅದು ಯಾವೆಲ್ಲ ಪ್ರದೇಶಗಳಿಂದ ಅಥವಾ ಯಾವೆಲ್ಲ ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು ಅಲ್ವಾ. ಇಲ್ಲಿ ಉತ್ತರದಲ್ಲಿ, ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳನ್ನು ನೋಡ್ತೇವೆ. ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾವನ್ನು ನೋಡಿದ್ರೆ, ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು ನೋಡ್ತೇವೆ. ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು ನೋಡಿದ್ರೆ, ಇನ್ನು ಪೂರ್ವದಲ್ಲಿ ಆಂಧ್ರ ಪ್ರದೇಶವನ್ನು ನೋಡ್ತೇವೆ. ಪೂರ್ವದಲ್ಲಿ ಆಂಧ್ರ ಪ್ರದೇಶವನ್ನು ನೋಡಿದ್ರೆ, ಇನ್ನು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ನೋಡ್ಬೋದು. ಅರಬ್ಬಿ ಸಮುದ್ರ ಪಶ್ಚಿಮದಲ್ಲಿ ಇದೆ. ಪೂರ್ವದಲ್ಲಿ ಆಂಧ್ರವನ್ನು, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ನಾವು ಗುರುತಿಸ್ಬೋದು. ಓಕೆನಾ. ಸೊ ಕರ್ನಾಟಕ ವಿಚ್ ಈಸ್ ಸರೌಂಡೆಡ್ ಬೈ, ಇನ್ ದ ನಾರ್ತನ್ ಸೈಡ್ Maharashtra and Goa. In the northern part of the Karnataka, which are the two important states can be seen in northern part of the Karnataka? Maharashtra and Goa. And in the southern part, Tamil Nadu and Kerala. And in the eastern part, Andhra Pradesh. And in the western side, Arabian Sea. ಅಲ್ವಾ. ಸೊ ಹೀಗೆ ಈ ಕರ್ನಾಟಕ ತನ್ನ ಸುತ್ತಲಿನ ಪ್ರದೇಶವನ್ನು ಇದು ಹೊಂದಿದೆ. ಇಂತಹ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂತಹ ಪ್ರಾಚೀನ ಗ್ರಂಥ ಯಾವುದು ಅನ್ನುವಂಥದ್ದು ಪ್ರಶ್ನೆ. ನಿಮಗೆ ಭಾರತದ ವಿಸ್ತೀರ್ಣದ ಬಗ್ಗೆ ವಿವರಿಸಿದಂತಹ ಪ್ರಾಚೀನ ಗ್ರಂಥ ಯಾವುದು ಅನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡು ಬಂದ್ವಿ. ವಿಚ್ ವಾಸ್ ದ ಏನ್ಷಂಟ್ ವರ್ಕ್ ವಿಚ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ ಅನ್ನೋದನ್ನು ತಿಳ್ಕೊಂಡಿದ್ವಿ. ವಿಚ್ ಇಸ್ ದಟ್ ಈಸ್ ವಿಷ್ಣು ಪುರಾಣ. ವಿಷ್ಣು ಪುರಾಣ ಅದರ ಬಗ್ಗೆ ವಿವರಣೆಯನ್ನು ನೀಡಿತ್ತು. ಹಾಗೆಯೇ ಕರ್ನಾಟಕದ ಬಗ್ಗೆ, ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂತಹ ಮೊದಲ ಗ್ರಂಥ ಯಾವುದು ಅಂದರೆ ಅದೇ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿ. ಕವಿರಾಜ ಮಾರ್ಗ ಅನ್ನುವಂತಹ ಕೃತಿ ಮೊದಲ ಬಾರಿಗೆ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂತಹ ಗ್ರಂಥ ಅಂಥೇಳಿ ಕರಿತೇವೆ. ಇಟ್ ಈಸ್ ದ ಫಸ್ಟ್ ಕನ್ನಡ ವರ್ಕ್ ವಿಚ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಕರ್ನಾಟಕ. ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಅದು ವಿವರಣೆಯನ್ನು ನೀಡುತ್ತೆ. ಹೂ ರಿಟನ್ ದಿಸ್? ಈ ಕವಿರಾಜ ಮಾರ್ಗವನ್ನು ರಚಿಸಿದವರು ಯಾರಪ್ಪ ಅಂದರೆ ಅವರೇ ಶ್ರೀ ವಿಜಯ ಅನ್ನುವಂಥದ್ದು. ಶ್ರೀ ವಿಜಯ ಅನ್ನುವ ಕವಿ ಈ ಕೃತಿಯನ್ನು ರಚಿಸ್ತಾರೆ. ಕನ್ನಡದ ಮೊದಲ ಕೃತಿ ಅಂಥೇಳಿ ಇದನ್ನು ಗುರುತಿಸಲಾಗುತ್ತೆ. ಕವಿರಾಜ ಮಾರ್ಗ ಇದನ್ನು ಬರೆದವರು ಶ್ರೀ ವಿಜಯ. ಈ ಕೃತಿಯಲ್ಲಿ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ, ವಿಸ್ತರತೆಯ ಬಗ್ಗೆ ಅದು ವಿವರಣೆಯನ್ನು ನೀಡುತ್ತೆ. ಹಾಗಾದರೆ ಈ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಏನಂತೇಳಿ ವಿವರಣೆಯನ್ನು ನೀಡಿದೆ ಅಂದರೆ, ಹೌ ಕವಿರಾಜ ಮಾರ್ಗ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಕರ್ನಾಟಕ. ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಕವಿರಾಜರ ಮಾರ್ಗದಲ್ಲಿ ಏನಂತೇಳಿ ಉಲ್ಲೇಖ ಮಾಡಿದೆ ಅಂದರೆ, ಕಾವೇರಿಯಿಂದ ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೆ, ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೆ ವಿಸ್ತರಿಸಿರುವ ನಾಡೇ ಕನ್ನಡ ನಾಡು ಅಂಥೇಳಿ ಈ ಕವಿರಾಜ ಮಾರ್ಗದಲ್ಲಿ ವಿವರಣೆಯನ್ನು ನೀಡಲಾಗಿದೆ. It is explained that the Karnataka which is extended in between
ಕಾವೇರಿ ಇನ್ ದ ಸೌತ್ ಟು ಗೋದಾವರಿ ಇನ್ ದ ನಾರ್ತ್. ಕಾವೇರಿ ಇನ್ ದ ಸೌತ್ ಟು ಗೋದಾವರಿ ಇನ್ ದ ನಾರ್ತ್. ಸೊ ಹೀಗೆ ಈ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತರಿಸಿರುವಂತಹ ನಾಡೆ ಕನ್ನಡ ನಾಡು ಅಂಥೇಳಿ ಮೊದಲ ಬಾರಿಗೆ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಭಾರತದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂಥ ಗ್ರಂಥ ಯಾವುದು? ಅಲ್ಲಿ ವಿಷ್ಣು ಪುರಾಣ ಆಗಿದ್ದರೆ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಅಥವಾ ವಿಸ್ತರತೆಯ ಬಗ್ಗೆ ವಿವರಿಸಿರುವಂತಹ ಮೊದಲ ಕೃತಿ ಅಂದ್ರೆ ಅದು ಕವಿರಾಜ ಮಾರ್ಗ. ಇದನ್ನು ರಚಿಸಿದವರು ಯಾರು? ಶ್ರೀ ವಿಜಯ. ಏನಂತೇಳಿ ಉಲ್ಲೇಖ ಮಾಡಲಾಗಿದೆ? ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೆ. ಇಟ್ ಈಸ್ ಎಕ್ಸ್ಟೆಂಡೆಡ್ ಬಿಟ್ವೀನ್ ಕಾವೇರಿ ಇನ್ ದ ಸೌತ್ ಟು ಗೋದಾವರಿ ಇನ್ ದ ನಾರ್ತ್ ಅಂಥೇಳಿ ಇದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗಾದರೆ ಈ ಕರ್ನಾಟಕ ಅನ್ನುವಂತಹ ಪದ ಮೊದಲ ಬಾರಿಗೆ, ಆ ಹೆಸರನ್ನು ಮೊದಲ ಬಾರಿಗೆ ಯಾವ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅಂದರೆ, ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂಥದ್ದು ಕವಿರಾಜ ಮಾರ್ಗ. ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ. ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂಥದ್ದು ಕವಿರಾಜ ಮಾರ್ಗ. ಆದರೆ ಈ ಕರ್ನಾಟಕ ಅನ್ನುವಂತಹ ಪದ, ದ ವರ್ಡ್ ಕರ್ನಾಟಕ ವಾಸ್ ಫಸ್ಟ್ ಯೂಸ್ಡ್ ಇನ್ ದ ಸಭಾಪರ್ವ ಆ್ಯಂಡ್ ಭೀಷ್ಮ ಪರ್ವ ಆಫ್ ಮಹಾಭಾರತ. ಸಭಾಪರ್ವ ಆ್ಯಂಡ್ ಭೀಷ್ಮ ಪರ್ವ ಆಫ್ ಮಹಾಭಾರತ. ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಮೊದಲ ಬಾರಿಗೆ ಈ ಕರ್ನಾಟಕ ಅನ್ನುವ ಪದವನ್ನು ಬಳಸಲಾಗಿದೆ. ನಮಗೆ ಗೊತ್ತು, ಈ ಮಹಾಭಾರತದಲ್ಲಿ ಸುಮಾರು 18 ಪರ್ವಗಳನ್ನು ನಾವು ಗುರುತಿಸ್ತೇವೆ ಅಲ್ವಾ? 18 ಪರ್ವಗಳಿವೆ ಮಹಾಭಾರತದಲ್ಲಿ. 18 ಪರ್ವಗಳಿವೆ. ಅದರಲ್ಲಿ ಸಭಾಪರ್ವ ಮತ್ತು ಭೀಷ್ಮ ಪರ್ವವು ಕೂಡ 2 ಅಲ್ವಾ? ಈ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಮೊದಲ ಬಾರಿಗೆ ಈ ಕರ್ನಾಟಕ ಎಂಬ ಪದವನ್ನು ಬಳಸಲಾಗಿದೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕ ಎಂಬ ಪದವನ್ನು ಮೊದಲ ಬಾರಿಗೆ ಎಲ್ಲಿ ಬಳಸಲಾಗಿದೆ ಅಂದರೆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಬಳಸಲಾಗಿದೆ. ಆಯಿತಾ? ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಮೊದಲ ಬಾರಿಗೆ ಎಲ್ಲಿ ಉಲ್ಲೇಖ ಮಾಡಲಾಗಿದೆ? ಕವಿರಾಜ ಮಾರ್ಗ ಅನ್ನುವ ಕೃತಿಯಲ್ಲಿ ಉಲ್ಲೇಖ ಮಾಡಿದರೆ, ಕರ್ನಾಟಕ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿರುವಂಥದ್ದು ಈ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ. ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ದ ವರ್ಡ್ ಕರ್ನಾಟಕ ವಾಸ್ ಫಸ್ಟ್ ಯೂಸ್ಡ್ ಇನ್ ದ ಸಭಾಪರ್ವ ಆ್ಯಂಡ್ ಭೀಷ್ಮ ಪರ್ವ ಆಫ್ ಮಹಾಭಾರತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ನೋಡಬೇಕಾಗಿದ್ದೇನಪ್ಪ ಅಂದರೆ, ಈ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ಅಂಥೇಳಿ. ಕರ್ನಾಟಕದ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ನಾವು ಗುರುತಿಸಿದ್ವಿ ಅಲ್ವಾ? ಆ ಭೌಗೋಳಿಕ ಲಕ್ಷಣಗಳು ಭಾರತದ ಇತಿಹಾಸದ ಮೇಲೆ ಹೇಗೆ ಪ್ರಭಾವ ಬೀರುತ್ತೋ ಅನ್ನೋದನ್ನು ಕೂಡ ನಾವು ಅಧ್ಯಯನ ಮಾಡಿದ್ವಿ. ಅಲ್ಲಿ ಭೌಗೋಳಿಕ ಲಕ್ಷಣಗಳು ಹಿಮಾಲಯ ಪರ್ವತ ಶ್ರೇಣಿ, ಉತ್ತರದ ಮಹಾಮೈದಾನ ಪ್ರದೇಶ, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ತೀರ ಪ್ರದೇಶಗಳು, ಮರುಭೂಮಿ ಪ್ರದೇಶಗಳು, ಇವೆಲ್ಲವೂ ಕೂಡ ಈ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತೇಳಿ ಗುರುತಿಸಿದ್ವಿ ಅಲ್ವಾ? ಹಾಗೆಯೇ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಈ ಕರ್ನಾಟಕದ ಪ್ರಮುಖ ಭೌಗೋಳಿಕ ಲಕ್ಷಣಗಳು, ದ ಮೇನ್ ಇಂಪಾರ್ಟೆಂಟ್ ಫಿಸಿಕಲ್ ಫ್ಯೂಚರ್ ಆಫ್ ಕರ್ನಾಟಕ ಆರ್ ಜಿಯೋಗ್ರಾಫಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ ಆರ್. ಕರ್ನಾಟಕದ ಭೌಗೋಳಿಕ ಪ್ರಕಾರಗಳು ಯಾವ್ಯಾವು ಅಂದರೆ, ಒನ್ ಈಸ್ ಕೋಸ್ಟಲ್ ರೀಸನ್, ಕರಾವಳಿ ಅಥವಾ ತೀರ ಪ್ರದೇಶ, ಕರಾವಳಿ ತೀರ ಪ್ರದೇಶ ಅಂತೇಳಿ ಕೂಡ ಕರೀಬೋದು. ಕರಾವಳಿ ತೀರ ಪ್ರದೇಶ ಅಥವಾ ತೀರ ಪ್ರದೇಶ ಅನ್ನುವಂಥದ್ದು ಮೊದಲನೇ ಭೌಗೋಳಿಕ ಲಕ್ಷಣ. ಹಾಗೆಯೇ ದ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟಗಳು ಕೂಡ ಈ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಲ್ಲಿ ಒಂದು ಅಂಥೇಳಿ ಗುರುತಿಸ್ಬೋದು. ಹಾಗೆಯೇ ದ ಮಲೆನಾಡ್, ವೆರಿ ಇಂಪಾರ್ಟೆಂಟ್, ಮಲೆನಾಡು ಪ್ರದೇಶ, ದ ಮಲೆನಾಡು ಪ್ರದೇಶ. ದ ಮಲ್ನಾಡ್ ಈಸ್ ಆಲ್ಸೋ ಒನ್ ಆಫ್ ದ ಫಿಸಿಕಲ್ ಫ್ಯೂಚರ್ ಆಫ್ ಕರ್ನಾಟಕ. ಹಾಗೆಯೇ ನಾರ್ತನ್ ಆ್ಯಂಡ್ ಸದರ್ನ್
ಪ್ಲೈನ್ಸ್, ನಾರ್ತನ್ ಆ್ಯಂಡ್ ಸದರ್ನ್ ಪ್ಲೈನ್ಸ್, ಉತ್ತರ ಮತ್ತು ದಕ್ಷಿಣದ ಮೈದಾನ ಪ್ರದೇಶ, ಉತ್ತರ ಮತ್ತು ದಕ್ಷಿಣದ ಮೈದಾನ ಪ್ರದೇಶ ಅಥವಾ ಸಮತಟ್ಟಾದ ಪ್ರದೇಶ ಅಂತೇಳಿ ಗುರುತಿಸ್ತೇವೆ. ಸೊ ಇವು ಪ್ರಮುಖವಾದಂತಹ ಭೌಗೋಳಿಕ ಪ್ರಭೇದಗಳು, ಜಿಯೋಗ್ರಫಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ. ವಿಚ್ ಆರ್ ದೋಸ್? ಒನ್ ಈಸ್ ಕೋಸ್ಟಲ್ ರೀಜನ್, ತೀರ ಪ್ರದೇಶ, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳು. ಹಾಗೆಯೇ ಮೂರನೇದು ಮಲ್ನಾಡ್ ರೀಜನ್, ಮಲೆನಾಡು ಪ್ರದೇಶ, ಆ್ಯಂಡ್ ಲಾಸ್ಟ್ ಒನ್ ನಾರ್ತನ್ ಆ್ಯಂಡ್ ಸದರ್ನ್ ಪ್ಲೇನ್, ಉತ್ತರ ಮತ್ತು ದಕ್ಷಿಣದ ಮೈದಾನ ಪ್ರದೇಶ ಅಂತೇಳಿ ಅವುಗಳನ್ನು ಗುರುತಿಸ್ತೇವೆ. ಸೊ ಇವು ಪ್ರಮುಖವಾದಂತಹ ಭೌಗೋಳಿಕ ಲಕ್ಷಣಗಳು. ನಿಮಗೆ ಇಷ್ಟೇ ಕೇಳುವಂಥದ್ದು, ಇಲ್ಲಿ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೇಳ್ತಾರೆ. ಯಾವ ಗ್ರಂಥದಲ್ಲಿ ಅದು ವಿವರಣೆಯನ್ನು ನೀಡಲಾಗಿದೆ ಅಂತ ಕೇಳ್ಬೋದು, ಅಥವಾ ಇಲ್ಲಿ ಕರ್ನಾಟಕದ ಯಾವುದಾದ್ರೂ 2 ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ. ಮತ್ತು ಇನ್ನೊಂದು ಪ್ರಶ್ನೆ ಕೂಡ ರೈಸ್ ಆಗ್ಬೋದು, ಏನು ಅಂದರೆ ಕರ್ನಾಟಕವನ್ನು ಆಳಿದ ಯಾವುದಾದ್ರೂ 2 ರಾಜಮನೆತನಗಳನ್ನು ತಿಳಿಸಿ ಅಂತೇಳಿ. ನೇಮ್ ಎನಿ 2 ಇಂಪಾರ್ಟೆಂಟ್ ಡೈನಾಸಿಟೀಸ್ ವಿಚ್ ವರ್ ರೂಲ್ಡ್ ಇನ್ ಕರ್ನಾಟಕ ಅಂತೇಳಿ. ಆಯಿತಾ? ಕರ್ನಾಟಕದಲ್ಲಿ ಹಲವಾರು ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸ್ತವೆ. ಅದರಲ್ಲಿ ಕದಂಬರಿಂದ ಪ್ರಾರಂಭವಾಗಿ ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯ, ಒಡೆಯರು ಅಲ್ವಾ, ಹೀಗೆ ಹಲವಾರು ರಾಜಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸ್ತವೆ. ಅದರಲ್ಲಿ ಯಾವುದಾದ್ರೂ 2 ಮನೆತನಗಳನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಕದಂಬರು, ಗಂಗರು, ರಾಷ್ಟ್ರಕೂಟರು, ಮೈಸೂರಿನ ಒಡೆಯರು, ವಿಜಯನಗರ ಸಾಮ್ರಾಜ್ಯ ಅಲ್ವಾ. ಸೊ ಇವು ಪ್ರಮುಖವಾದಂತಹ ರಾಜಮನೆತನಗಳು, ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜಮನೆತನಗಳು ಅಂಥೇಳಿ ಗುರುತಿಸ್ತೇವೆ. ಓಕೆನಾ? ಸೊ ಇಲ್ಲಿ 3 ಮುಖ್ಯವಾದಂತಹ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ನಾವು ನೋಡುವುದಾದರೆ, ಒಂದು, ಈ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ವಿವರಿಸಿರುವಂತಹ ಗ್ರಂಥ ಯಾವುದು ಅಂಥೇಳಿ, ಅದೇ ಯಾವುದು? ಕವಿರಾಜ ಮಾರ್ಗ. It is one of the work which is explained about the extent of Karnataka, and who written this? That is ಶ್ರೀ ವಿಜಯ ಅನ್ನುವಂಥವರು ಇದನ್ನು ರಚಿಸಿದ್ದಾರೆ. ಹಾಗೆಯೇ ಈ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ವಿಸ್ತೃತಿಯ ಬಗ್ಗೆ ಹೇಗೆ ವಿವರಿಸಲಾಗಿದೆ ಅಂದರೆ, ಕರ್ನಾಟಕ ಅನ್ನುವಂಥದ್ದು ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿಯಿಗೆ ವಿಸ್ತರಿಸಿರುವಂತಹ ನಾಡೇ ಕನ್ನಡ ನಾಡು ಅಂಥೇಳಿ. ಕಾವೇರಿಯಿಂದ ಸೌತ್ ಟು ಗೋದಾವರಿಯಿಂದ ನಾರ್ತ್, ದಟ್ ಲ್ಯಾಂಡ್ ಈಸ್ ಕಾಲ್ಡ್ ಆಸ್ ಕರ್ನಾಟಕ. ಆ ಪ್ರದೇಶವನ್ನು ಏನಂತೇಳಿ ಕರೆಯಲಾಗ್ತದೆ? ಕರ್ನಾಟಕ ಅಂಥೇಳಿ ಗುರುತಿಸಲಾಗುತ್ತೆ. ಸೊ ಹೀಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅದರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಥವಾ ಇನ್ನೊಂದು ಪ್ರಶ್ನೆ, ಕರ್ನಾಟಕ ಎಂಬ ಪದ ಮೊದಲ ಬಾರಿಗೆ ಬಳಕೆಯಾದದ್ದು ಎಲ್ಲಿ ಅಂತೇಳಿ ಕೂಡ ಕೇಳ್ಬೋದು. ಮೊದಲ ಬಾರಿಗೆ ಬಳಕೆ ಆಗುವಂಥದ್ದು ಮಹಾಭಾರತದ ಸಭಾಪರ್ವ ಆ್ಯಂಡ್ ಭೀಷ್ಮ ಪರ್ವ ಅಲ್ವಾ. ಸೊ ದ ವರ್ಡ್ ಕರ್ನಾಟಕ ವಿಚ್ ವಾಸ್ ಫಸ್ಟ್ ಯೂಸ್ಡ್ ಇನ್ ದ ಸಭಾಪರ್ವ ಆ್ಯಂಡ್ ಭೀಷ್ಮ ಪರ್ವ ಆಫ್ ಮಹಾಭಾರತ. ಹಾಗೆಯೇ ಈ ಕರ್ನಾಟಕದ ಯಾವುದಾದ್ರೂ 2 ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ. ನೇಮ್ ಎನಿ 2 ಜಿಯೋಗ್ರಫಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ ಅಂಥೇಳಿ ಅಲ್ಲಿ ಪ್ರಮುಖವಾಗಿ 4 ಭೌಗೋಳಿಕ ಲಕ್ಷಣಗಳನ್ನು ನಾವು ಗುರುತಿಸ್ತೇವೆ. ಹಾಗೆಯೇ ಇನ್ನೊಂದು ಪ್ರಶ್ನೆ, ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದಂತಹ ಯಾವುದಾದ್ರೂ 2 ರಾಜಮನೆತನಗಳನ್ನು ತಿಳಿಸಿ ಅಂಥೇಳಿ. ಇನ್ ದಟ್ few important dynasties which were ruled in Karnataka are Kadambas, Gangas, Rashtrakutas, Wadiyars and Vijayanagara dynasty ಅಲ್ವಾ. ಸೊ ಇವಿಷ್ಟು ಕ್ವಶನ್ಗಳಿಗೆ ನಾವಿಲ್ಲಿ ಉತ್ತರವನ್ನು ಗುರುತಿಸ್ಬೋದು. ನೆಕ್ಸ್ಟ್ ವಿ ವಾಂಟ್ ಟು ಲರ್ನ್ ದ್ಯಾಟ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇಷ್ಟೆಲ್ಲ ನಾವು ಅಧ್ಯಯನ ಮಾಡ್ತೀವಿ, ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತೀವಿ, ಕರ್ನಾಟಕದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಲ್ವಾ. ಹೀಗೆಲ್ಲ ಅಧ್ಯಯನ ಮಾಡೋದಕ್ಕೆ ನಮಗೇನು ಆಧಾರ ಅನ್ನುವಂಥದ್ದು ಪ್ರಶ್ನೆ. ನಾವು ಯಾವುದನ್ನು ಆಧರಿಸ್ಕೊಂಡು ಹೇಗೆ ಈ ವಿಚಾರಗಳನ್ನೆಲ್ಲ ತಿಳ್ಕೊಳ್ತೀವಿ ಅಂಥೇಳಿ. ಯಾವುದೇ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂದರೆ, ಯಾವುದೇ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂದರೆ ಮುಖ್ಯವಾಗಿ ಏನು ಬೇಕಾಗತ್ತೆ? ಆಧಾರಗಳು ಬೇಕಾಗ್ತವೆ. ಸೊ ಅಂತಹ ಆಧಾರಗಳು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಬೇಕಾಗುತ್ತೆ. ಸುಮ್ಮನೆ ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಹಾಗೆ ಇತಿಹಾಸವನ್ನು ಬರೆಯೋದಾಗಿದ್ದರೆ ಬೇಕಾದಷ್ಟು ಇತಿಹಾಸವನ್ನು ಬರಿಬೋದಿತ್ತು ಅಲ್ವಾ. ಯಾವುದೇ ಆಧಾರಗಳಿಲ್ಲದೆ ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ಈ ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕು. ಭಾರತದ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ ಅಥವಾ ಕರ್ನಾಟಕದ ಇತಿಹಾಸವನ್ನು ತಿಳ್ಕೊಳ್ತಿದ್ದೀವಿ ಅಂದರೆ ಅಲ್ಲಿ ಆಧಾರಗಳು ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಇಫ್ ಯು ವಾಂಟ್ ಟು ಲರ್ನ್ ಅಬೌಟ್ ಎನಿ ಹಿಸ್ಟ್ರಿ, the sources are very important. Availability of sources is very important to learn about the history, alva. So now we want to learn about that only, that is sources of Indian history. ಭಾರತದ ಇತಿಹಾಸದ ಆಧಾರಗಳು ಭಾರತದ ಇತಿಹಾಸದ ಆಧಾರಗಳು ಅಂತ. ಭಾರತದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಿರುವಂತಹ ಆಧಾರಗಳು ಏನು ಅಂತ. ಸೊ ಫಸ್ಟ್ಲಿ ಒಂದು ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. 2 ಅಂಕಕ್ಕೆ ಒಂದು ಪ್ರಶ್ನೆ ಪದೇ ಪದೇ ಕೇಳ್ತಾರೆ. ಏನಂತೇಳಿ ಕೇಳಲಾಗ್ತದಪ್ಪ ಅಂದರೆ ನೋ ಸೋರ್ಸಸ್ ನೋ ಹಿಸ್ಟ್ರಿ, ವೈ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಆಧಾರವಿಲ್ಲದೆ, ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಬರುತ್ತೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ. ಹೇಗೆ ಅಥವಾ ಸಮರ್ಥಿಸಿ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ 2 ಅಂಕಕ್ಕೆ ಕೇಳ್ತಾರೆ. ವೆರಿ ಈಸಿ. ಸೊ ಏನು ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತೇಳಿ ಯಾಕೆ ಹೇಳಲಾಗ್ತದಪ್ಪ ಅಂದರೆ, ಆಲ್ರೆಡಿ ವಿ ನೋ ದ್ಯಾಟ್ ಹಿಸ್ಟ್ರಿ ಈಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅಲ್ವಾ. ಇತಿಹಾಸ ಗತಕಾಲದ ಘಟನೆಗಳ ದಾಖಲೆ. ಅಲ್ವಾ. ಇತಿಹಾಸ ಗತಕಾಲದ ಘಟನೆಗಳ ದಾಖಲೆಯನ್ನು ಇತಿಹಾಸ ಅಂಥೇಳಿ ಗುರುತಿಸ್ತೇವೆ ಅಲ್ವಾ. ಈ ಘಟನೆಗಳೇನಿದೆಯೋ ಈ ಘಟನೆಗಳನ್ನು ಇಟ್ ಕ್ಯಾನ್ ನಾಟ್ ಬಿ ರೀಪ್ಲೇಡ್ ಆರ್ ರೀಪ್ರೊಡ್ಯೂಸ್ಡ್. ಈ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡೋದಾಗಲಿ ಅಥವಾ ಪುನರ್ ಸೃಷ್ಟಿ ಮಾಡೋದಾಗಲಿ ಸಾಧ್ಯ ಇಲ್ಲ. ಈ ಘಟನೆಗಳನ್ನು ಪುನರ್ ಸೃಷ್ಟಿ ಮಾಡೋದಕ್ಕೆ ಅಥವಾ ಪುನರ್ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಈ ಘಟನೆಗಳು ಯಾವುದೋ ಒಂದು ಘಟನೆ ನಡೆದಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದರೆ ಕಳಿಂಗ ವಾರ್ ನಡೆದಿದೆ ಅಲ್ವಾ ಅಶೋಕನ ಕಾಲಘಟ್ಟದಲ್ಲಿ. ಆ ಕಳಿಂಗ ವಾರನ್ನು ಮತ್ತೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ? ಇಟ್ಸ್ ಇಂಪಾಸಿಬಲ್. ದಟ್ ಈಸ್ ಟ್ರೂ, ಹೌದಲ್ವಾ. ಈ ಘಟನೆಯನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇತಿಹಾಸದಲ್ಲಿ ನಡೆದಂತಹ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಹಿಸ್ಟೋರಿಯನ್ಸ್ ಟ್ರೈ ಟು ರೀಕನ್ಸ್ಟ್ರಕ್ಟ್ ದ ಪಾಸ್ಟ್ ಬೇಸ್ಡ್ ಆನ್ ದ ಅವೈಲಬಲ್ ಸೋರ್ಸಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟೋರಿಯನ್ಸ್ ಟ್ರೈ ಟು ರೀಕನ್ಸ್ಟ್ರಕ್ಟ್ ದ ಪಾಸ್ಟ್ ಬೇಸ್ಡ್ ಆನ್ ದ ಅವೈಲಬಲ್ ಸೋರ್ಸಸ್. ಆದರೆ ಇತಿಹಾಸಕಾರರು ಈ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಯಾವುದರ ಬೇಸ್ ಮೇಲೆ? ಅದೇ ಆಧಾರವಾಗಿ ಇಟ್ಕೊಂಡು, ಆಧಾರಗಳ ಸಹಾಯದಿಂದ ಇತಿಹಾಸಕಾರರು ಆ ಘಟನೆಗಳನ್ನು ಪುನರ್ ಸೃಷ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿಯೇ ನಾವು ಏನು ಹೇಳಲಾಗ್ತದೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂಥೇಳಿ ಹೇಳ್ತೇವೆ. ಓಕೆನಾ. ಯಾಕೆ ಅಂದರೆ ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್. ಇಟ್ ಕ್ಯಾನ್ ನಾಟ್ ಬಿ ರೀಪ್ಲೇಡ್ ಆರ್ ರೀಕನ್ಸ್ಟ್ರಕ್ಟ್, ಬಟ್ ಹಿಸ್ಟೋರಿಯನ್ಸ್ they try to reconstruct the past based on the available sources. ಇತಿಹಾಸ ಒಂದು ಗತಕಾಲದ ಘಟನೆ ಅಲ್ವಾ. ಗತಕಾಲದ ಘಟನೆಗಳ ದಾಖಲೆ. ಅವುಗಳನ್ನು ಪುನರ್ ನಿರ್ಮಾಣ ಅಥವಾ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇತಿಹಾಸಕಾರರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದನ್ನ ಸಹಾಯವನ್ನು ಇಟ್ಕೊಂಡು? ಆಧಾರಗಳ ಸಹಾಯದಿಂದ ಇತಿಹಾಸಕಾರರು ಆ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಹೇಳಿಕೆಯನ್ನು ನೀಡಲಾಗ್ತದೆ, ಏನೋ ಆಧಾರವಿಲ್ಲದೆ ಇತಿಹಾಸ ಇಲ್ಲ. ಆಧಾರನೇ ಇಲ್ಲದೇ ಇದ್ದರೆ ಈ ಇತಿಹಾಸವನ್ನು ಪುನರ್ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕ್ಲಿಯರ್ ಅಂದ್ಕೊಳ್ತೇನೆ ಅಲ್ವಾ. ಸೊ ಹಾಗಾದರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಏಕೆ ಅಂದರೆ
ಇತಿಹಾಸ ಅನ್ನುವಂಥದ್ದು ಒಂದು ಗತಕಾಲದ ಘಟನೆ. ಆ ಘಟನೆಗಳ ದಾಖಲೆ, ಆ ಘಟನೆಗಳನ್ನು ಪುನರ್ನಿರ್ಮಾಣ ಅಥವಾ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇತಿಹಾಸಕಾರರು ಯಾವುದರ ಸಹಾಯದಿಂದ ಪುನರ್ನಿರ್ಮಾಣ ಮಾಡೋದಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಆಧಾರಗಳ ಸಹಾಯದಿಂದ. ಸೊ ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂಥೇಳಿ ಹೇಳಲಾಗ್ತದೆ. ಸೊ ಇದು 2 ಅಂಕಕ್ಕೆ ಕೇಳುವಂತಹ ಅತಿ ಮುಖ್ಯವಾದ ಪ್ರಶ್ನೆ. ಎಕ್ಸಾಮ್ನಲ್ಲಿ ಯಾವಾಗಲೂ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೆಕ್ಸ್ಟ್ಲಿ ವಿ ವಾಂಟ್ ಟು ಲರ್ನ್ ದಟ್ ದಿಸ್ ಹಿಸ್ಟ್ರಿ ಈಸ್ ಕ್ಲಾಸಿಫೈಯಿಂಗ್ ಇಂಟು 2 ಗ್ರೂಪ್. ಈ ಇತಿಹಾಸವನ್ನು 2 ಭಾಗವಾಗಿ ವಿಭಾಗ ಮಾಡಲಾಗ್ತದೆ. ಈ ಇತಿಹಾಸವನ್ನು 2 ಭಾಗವಾಗಿ ವಿಭಾಗ ಮಾಡಲಾಗ್ತದೆ. ಯಾವುದರ ಆಧಾರದ ಮೇಲೆ 2 ಭಾಗಗಳಾಗಿ ವಿಭಾಗ ಮಾಡಲಾಗುತ್ತಪ್ಪ ಅಂದರೆ, ಆನ್ ದ ಬೇಸಿಸ್ ಆಫ್ ಸೋರ್ಸಸ್. On the basis of sources, the history is classifying into 2 group. ಆಧಾರಗಳ ಆಧಾರದ ಮೇಲೆ, ಆಧಾರಗಳ ಕಾರಣದಿಂದಾಗಿ ಇತಿಹಾಸವನ್ನು 2 ಭಾಗವಾಗಿ ವಿಭಾಗ ಮಾಡಲಾಗುತ್ತೆ. ಹೇಗೆ ಅಂದರೆ ಪ್ರೀ ಹಿಸ್ಟರಿ ಆ್ಯಂಡ್ ಹಿಸ್ಟರಿ ಅಂತೇಳಿ. ಇತಿಹಾಸ ಪೂರ್ವಕಾಲ, ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ. ಇತಿಹಾಸ ಕಾಲ ಅಂತೇಳಿ ಇತಿಹಾಸವನ್ನು ಅಥವಾ ಇತಿಹಾಸದ ಕಾಲಘಟ್ಟವನ್ನು 2 ಭಾಗವಾಗಿ ವಿಭಾಗ ಮಾಡಲಾಗತ್ತೆ. ದ ಹಿಸ್ಟ್ರಿ ಈಸ್ ಕ್ಲಾಸಿಫೈಯಿಂಗ್ ಇಂಟು 2 ಪಾರ್ಟ್ ಆರ್ 2 ಗ್ರೂಪ್ ಆನ್ ದ ಬೇಸಿಸ್ ಆಫ್ ಸೋರ್ಸಸ್. ಆಧಾರಗಳ ಸಹಾಯದಿಂದ ಅಥವಾ ಆಧಾರಗಳ ಲಭ್ಯತೆಯ ಆಧಾರದ ಮೇಲೆ ಇತಿಹಾಸದ ಕಾಲಘಟ್ಟವನ್ನು 2 ಭಾಗವಾಗಿ ವಿಭಾಗ ಮಾಡ್ಬೋದು. ಯಾವುದೇ ಇತಿಹಾಸ ಪೂರ್ವಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂಥೇಳಿ, ಇನ್ನೊಂದು ಹಿಸ್ಟೋರಿಕ್ ಪೀರಿಯಡ್, ಇತಿಹಾಸ ಕಾಲ ಅಂಥೇಳಿ ಕರೆಯಲಾಗ್ತದೆ. ಏನು ಇತಿಹಾಸ ಪೂರ್ವಕಾಲ ಅಂದರೆ ಏನು, ಇತಿಹಾಸ ಕಾಲ ಅಂದರೆ ಏನು ಅಂದರೆ, ಯಾವ ಕಾಲಘಟ್ಟದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಯಾವ ಕಾಲಘಟ್ಟದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಧಾರಗಳು ಅಂದರೆ ಲಿಖಿತ ಆಧಾರಗಳು, ಲಿಖಿತ ಆಧಾರಗಳು ಲಭ್ಯವಿಲ್ಲವೋ, ಯಾವ ಕಾಲಘಟ್ಟದ ಬಗ್ಗೆ ಅಧ್ಯಯನ ಮಾಡಲು ಲಿಖಿತ ಆಧಾರಗಳು ಲಭ್ಯವಿಲ್ಲವೋ ಆ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂಥೇಳಿ ಕರೀತಾರೆ. ರಿಟರ್ನ್ ರೆಕಾರ್ಡ್ಸ್ ಆರ್ ನಾಟ್ ಅವೈಲಬಲ್ ಟು ಲರ್ನ್ ಅಬೌಟ್ ದ ಹಿಸ್ಟ್ರಿ ಈಸ್ ಕಾಲ್ಡ್ ಆಸ್ ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಓಕೆನಾ? ಯಾವ ಇತಿಹಾಸ ಅಥವಾ ಯಾವ ಕಾಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಮಗೆ ಲಿಖಿತ ಆಧಾರಗಳು ಇಲ್ಲ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಾವು ಇಂಡಿಯನ್ ಹಿಸ್ಟ್ರಿಯನ್ನು ತೆಗೆದುಕೊಳ್ಳೋದಾದರೆ ಸಿಂಧೂ ಸಿವಿಲೈಸೇಷನ್. ಈ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಲಿಖಿತ ಆಧಾರಗಳಿಲ್ಲ. ಆದರೂ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವ ಆಧಾರದ ಮೇಲೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು ನೆಕ್ಸ್ಟ್. ಓಕೆನಾ? ಅದೇ ಇನ್ನೊಂದು ಭಾಗವನ್ನು ನಾವು ನೋಡ್ತೇವೆ. ಅಲ್ಲಿ ಈ ಆಧಾರದಲ್ಲಿ 2 ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದರ ಬಗ್ಗೆ ಆಮೇಲೆ ಅಧ್ಯಯನ ಮಾಡೋಣ. ಇಲ್ಲಿ ಯಾವ ಇತಿಹಾಸ ಅಥವಾ ಯಾವ ಕಾಲಘಟ್ಟದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಲಿಖಿತ ಆಧಾರಗಳು ಇಲ್ಲವೋ ಆ ಕಾಲವನ್ನು ಏನಂತೇಳಿ ಕರೆಯಲಾಗ್ತದೆ? ಹಾಗಾದರೆ ಇತಿಹಾಸ ಪೂರ್ವಕಾಲ ಅಂಥೇಳಿ ಕರೀತಾರೆ. ಇದರ ಆಪೋಸಿಟ್ ಇತಿಹಾಸ ಕಾಲ ಅಂದರೆ ಯಾವ ಕಾಲದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಲಿಖಿತ ಆಧಾರ ಇದೆಯೋ ಅದನ್ನು ಏನಂತ ಕರಿತೇವೆ? ಇತಿಹಾಸ ಕಾಲ ಅಂಥೇಳಿ ಕರಿತೇವೆ. ಇದರ ಆಪೋಸಿಟ್ ಅಷ್ಟೇ. ಅಂದರೆ ಅವೈಲಬಿಲಿಟಿ ಆಫ್ ರಿಟರ್ನ್ ಡಾಕ್ಯುಮೆಂಟ್. ಇಫ್ there is a available of written document to learn about this particular period, that is called historic period. ಆ ಕಾಲವನ್ನು ಏನಂತ ಕರೆಯಲಾಗ್ತದೆ? ಇತಿಹಾಸ ಕಾಲ ಅಂಥೇಳಿ ಅದನ್ನು ಗುರುತಿಸಲಾಗುತ್ತೆ. ಸೊ ಹೀಗೆ ಈ ಆಧಾರಗಳ ಆಧಾರದ ಮೇಲೇ ಇತಿಹಾಸದ ಕಾಲಘಟ್ಟವನ್ನು 2 ಭಾಗವಾಗಿ ವಿಭಾಗಿಸಲಾಗುತ್ತೆ. ಅದೇ ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂಥೇಳಿ. ಲಿಖಿತ ಆಧಾರಗಳು ಇಲ್ಲದೇ ಇರುವ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂಥೇಳಿ ಗುರುತಿಸಿದ್ರೆ, ಲಿಖಿತ ಆಧಾರಗಳು ಇರುವಂತಹ ಕಾಲವನ್ನು ಇತಿಹಾಸ ಕಾಲ ಅಂಥೇಳಿ ಗುರುತಿಸ್ತೇವೆ. ಸೊ ಇದ್ರ ಜೊತೆಗೆ ನಾವು ಇವೆಲ್ಲ ಅಧ್ಯಯನ ಮಾಡ್ತಾ ಇರುವಂಥದ್ದು ಯಾವುದ್ರ ಬಗ್ಗೆ? ಸೋರ್ಸಸ್ ಬಗ್ಗೆ ಅಲ್ವಾ? ಸೊ ನಾವು ವಿ ಆರ್ ಲರ್ನಿಂಗ್ ಅಬೌಟ್ ದ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಸೊ ಈ ಸೋರ್ಸಸ್ಸನ್ನು ಕೂಡ 2 ಭಾಗವಾಗಿ ವಿಭಾಗ ಮಾಡ್ಬೋದು. ಓಕೆನಾ? ಸೋರ್ಸಸ್ ಆಲ್ಸೋ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ವಾಟ್ ಆರ್ ದೇ?
ಆ ಎರಡು ಗುಂಪುಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಬೇಕು. ಆಧಾರಗಳಲ್ಲಿ ಎರಡು ವಿಧ, ಅವು ಯಾವ್ಯಾವು ಅಂದರೆ, ಒನ್ ಈಸ್ ಆರ್ಚಿಯಾಲಜಿಕಲ್ ಸೋರ್ಸಸ್, ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು ಅಂತೇಳಿ ಕರೀತಾರೆ. ಪ್ರಾಕ್ತನ ಆಧಾರಗಳು. ಇನ್ ದ ಸೋರ್ಸಸ್ ದೇರ್ ಈಸ್ ಟೂ ಗ್ರೂಪ್ಸ್ ಸಚ್ ಆಸ್, ಒನ್ ಈಸ್ ಆರ್ಚಿಯಾಲಜಿಕಲ್ ಸೋರ್ಸಸ್, ಪ್ರಾಕ್ತನ ಆಧಾರಗಳು ಅಂತೇಳಿ ಗುರುತಿಸಿದ್ರೆ, ದ ಸೆಕೆಂಡ್ ಒನ್ ಈಸ್ ಲಿಟ್ರರಿ ಸೋರ್ಸಸ್, ಸಾಹಿತ್ಯಿಕ ಆಧಾರಗಳು. ಓಕೆನಾ? ದೇರ್ ಆರ್ two groups in the sources. One is archaeological sources and then one is literary sources. ಓಕೆನಾ? ಆಧಾರಗಳಲ್ಲಿ ಎರಡು ವಿಧವನ್ನು ನಾವು ನೋಡ್ಬೋದು. ಅವೇ ಯಾವ್ಯಾವು? ಪ್ರಾಕ್ತನ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು ಅಂಥೇಳಿ ಎರಡು ಗುಂಪುಗಳಾಗಿ ನಾವು ಆಧಾರಗಳನ್ನು ವಿಭಾಗಿಸ್ಬೋದು. ಓಕೆನಾ? ಸೊ ಇಲ್ಲಿ ನಾವು ಗುರುತಿಸಬೇಕಾದದ್ದು ಪ್ರಮುಖವಾದಂತಹ ಪ್ರಶ್ನೆಗಳು ಇಲ್ಲಿ ರೈಸ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ನಿಮಗೆ ತುಂಬಾ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ, 2 ಅಂಕಕ್ಕೆ ಬರೋದು ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ, ಅಥವಾ ಆಧಾರವಿಲ್ಲದೆ ಇತಿಹಾಸವಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂಥೇಳಿ ಕೇಳ್ತಾರೆ. ಆ ಪ್ರಶ್ನೆಗೆ ನಾವು ಉತ್ತರವನ್ನು ಇವತ್ತು ನೋಡಿದ್ವಿ. ಹಾಗೆಯೇ ಇತಿಹಾಸದ 2 ಪ್ರಕಾರಗಳು ಯಾವುದ್ಯಾವುದು? ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂಥೇಳಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಆಧಾರಗಳಲ್ಲಿ ಯಾವುದು 2 ವಿಧ ಅಂದರೆ, ಒಂದು ಪ್ರಾಕ್ತನ ಆಧಾರ ಮತ್ತು ಸಾಹಿತ್ಯಿಕ ಆಧಾರ ಅಂತ. ಸೊ ಇದಿಷ್ಟು ಇವತ್ತಿನ ತರಗತಿಯ ಪ್ರಮುಖ ಅಂಶಗಳು. ಮುಂದಿನ ತರಗತಿಯಲ್ಲಿ ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಬಗ್ಗೆನೇ ತಿಳ್ಕೊಳ್ಳೋಣ. ಅಂದರೆ ಪ್ರಾಕ್ತನ ಆಧಾರಗಳು ವೆರಿ ಇಂಪಾರ್ಟೆಂಟ್. ನಿಮಗೆ 5 ಅಂಕಕ್ಕೆ ಪ್ರಶ್ನೆ ಬರುತ್ತೆ. ಪ್ರಾಕ್ತನ ಆಧಾರಗಳು ಭಾರತದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಹೇಗೆ ಸಹಾಯಕವಾಗಿದೆ ಅಂತೇಳಿ. ಹೌ ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ಹೆಲ್ಪಿಂಗ್ ಅಸ್ ಟು ನೋ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ ಅಂತೇಳಿ ಪ್ರಶ್ನೆ ಬರುತ್ತೆ. ವೆರಿ ಇಂಪಾರ್ಟೆಂಟು. ಅದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಮಕ್ಕಳೇ. ಸೊ ಇಲ್ಲಿಯವರೆಗೆ ಸರಿಯಾಗಿ ಅಭ್ಯಾಸವನ್ನು ಮಾಡಿ. ತುಂಬಾ ಇಂಪಾರ್ಟೆಂಟ್ ನಿಮಗೆ ಫಸ್ಟ್ ಲೆಸನ್ನು. ಹಾಗಾಗಿ ಯಾವುದನ್ನು ತಪ್ಪಿಸದೆ ಸರಿಯಾಗಿ ವಿಡಿಯೋವನ್ನು ವಾಚ್ ಮಾಡಿ, ಅದನ್ನು ಸಣ್ಣದಾಗಿ ನೋಟನ್ನು ಕೂಡ ಮಾಡ್ಕೊಳ್ಳಿ. ನಿಮಗೆ ಅಭ್ಯಾಸಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೇಳ್ತಾ, ಮುಂದಿನ ವಿಡಿಯೋದವರೆಗೆ ಕಾಯಿರಿ ಅಂತೇಳಿ ಹೇಳ್ತಾ, ಅಲ್ಲಿಯವರೆಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಕ್ಕಳೇ, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ತರಗತಿನ ಮುಗಿಸ್ತೇನೆ. ನಮಸ್ಕಾರ ಮಕ್ಕಳೇ.